ಹಲೋ ಸ್ಟೂಡೆಂಟ್ಸ್, ನಮಸ್ಕಾರ. ವೆಲ್ಕಮ್ ಟು ವೇದಾಂತ ಕರ್ನಾಟಕ. ನಾನು ನಿಮ್ಮ ಮಾಸ್ಟರ್ ಟೀಚರ್ ಬಸವರಾಜ್. ಸ್ಟೂಡೆಂಟ್ಸ್, ಕೆಲವು ದಿವಸದಲ್ಲಿ ನಿಮ್ದು ಆಪ್ಷನ್ ಎಂಟ್ರಿ ಮುಗಿದ ತಕ್ಷಣನೇ ನಿಮ್ದು ಮಾಕ್ ರಿಸಲ್ಟ್ ಬರುತ್ತೆ. ಈ ಮಾಕ್ ರಿಸಲ್ಟ್ ತಗೊಂಡ್ಬಿಟ್ಟು ನೀವೇನ್ ಮಾಡಬೇಕು? ವಾಟ್ ಆರ್ ಯು ಸಪೋಸ್ ಟು ಡೂ ವಿತ್ ದ ಮಾಕ್ ರಿಸಲ್ಟ್? ಈ ಮಾಕ್ ರಿಸಲ್ಟ್ ಇಂಪಾರ್ಟೆಂಟಾ? ಈ ಮಾಕ್ ರಿಸಲ್ಟ್ ಇಂದ ನಾವು ಆಪ್ಷನ್ಸ್ ನ ಆಡ್ ಮಾಡಬಹುದಾ? ಕಾಲೇಜಸ್ ನ ರಿಮೂವ್ ಮಾಡಬಹುದಾ? ಆರ್ಡರ್ ನ ಚೇಂಜ್ ಮಾಡಬಹುದಾ? ಸೊ ಈ ಮಾಕ್ ರಿಸಲ್ಟ್ ಸಿಕ್ಕಾದ್ಮೇಲೆ ನಾನು ಏನ್ ಮಾಡಬೇಕು ಅಂತ ಈ ವಿಡಿಯೋಲಿ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ ವರ್ಗು ನೋಡಿ. ಎಂಡ್ ಅಲ್ಲಿ ನಿಮಗೆ ಒಂದು ಹೊಸ ಟ್ರಿಕ್ ಹೇಳ್ಕೊಡ್ತೀನಿ. ಆ ಟ್ರಿಕ್ ಇಂದ ನಿಮಗೆ ಕಂಪ್ಲೀಟ್ ಆಗಿ ನಿಮ್ದು ಆಪ್ಷನ್ ಎಂಟ್ರಿ ಲಿಸ್ಟ್ ಚೇಂಜ್ ಆಗ್ಬಿಡುತ್ತೆ. ಸರಿನಾ? ಸೊ ಎಂಡ್ ವರ್ಗು ವಿಡಿಯೋ ನೋಡಿ. ಸೊ ವಿಡಿಯೋ ಲೈಕ್ ಮಾಡಿ ಸ್ಟೂಡೆಂಟ್ಸ್. ಲೆಟ್ಸ್ ಗೆಟ್ ದ ವಿಡಿಯೋ. ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ನಾವು ಫಸ್ಟ್ ಆಫ್ ಆಲ್ ಮಾಕ್ ರಿಸಲ್ಟ್ ಬಂದ ತಕ್ಷಣನೇ ಪ್ಯಾನಿಕ್ ಆಗಬೇಡಿ. ಯಾಕಂದ್ರೆ ನಮ್ಗೆ ಗೊತ್ತು, ರಿಸಲ್ಟ್ ಬಂದ ತಕ್ಷಣ ನಿಮ್ಗೆ ಅನ್ಸುತ್ತೆ, ಅಯ್ಯೋ ಈ ಕಾಲೇಜಾ, ಅಯ್ಯೋ ನನಗೆ ಆ ಕಾಲೇಜ್ ಬೇಕಾಗಿತ್ತಲ್ಲ, ಆ ಕಾಲೇಜ್ ಸಿಗ್ಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಪ್ಯಾನಿಕ್ ಆಗಬೇಡಿ. ಇದು ಫೈನಲ್ ರಿಸಲ್ಟ್ ಅಲ್ಲ. ಈ ರಿಸಲ್ಟ್ ಇಂದ ನಿಮ್ಗೆ ಕಾಲೇಜ್ ಸಿಗಲ್ಲ. ಈ ರಿಸಲ್ಟ್ ಅಲ್ಲಿ ಬಂದಿರೋ ಕಾಲೇಜ್ ನಿಮ್ಗೆ ಸಿಗಲ್ಲ. ಕಾಲೇಜ್ ಚೇಂಜ್ ಆಗ್ಬಹುದು, ನೆನಪಿರಲಿ ಫಸ್ಟ್ ಆಫ್ ಆಲ್ ಅದು. ಸೊ ಪ್ಲೀಸ್ ರಿಮೆಂಬರ್ ದಟ್ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್. ನಾವು ವೈ ಮಾಕ್ ಅಲಾಟ್ಮೆಂಟ್ ಸ್ಟೂಡೆಂಟ್? ವೈ ಡು ವಿ ಡೂ ಮಾಕ್ ಅಲಾಟ್ಮೆಂಟ್? ಇದು ಮಾಕ್ ಅಲಾಟ್ಮೆಂಟ್ ಮೇನ್ಲಿ ಒನ್ ರೀಸನ್ಗೋಸ್ಕರ ಇರೋದು, ನಿಮ್ಗೋಸ್ಕರ ಪ್ರಾಕ್ಟೀಸ್ ಆಗಲಿ ಅಂತ. ತುಂಬಾ ಸ್ಟೂಡೆಂಟ್ಸ್ ಇದು ಮುಂಚೆ ಮಾಡಿರೋ ಲೈಫಲ್ಲಿ. ಸೊ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಮಿಸ್ಟೇಕ್ಸ್ ಆಗೇ ಆಗುತ್ತೆ. ಸೊ ಮಿಸ್ಟೇಕ್ಸ್ ನ ಕರೆಕ್ಟ್ ಮಾಡ್ಬೇಕಂತ ಇರೋ ಮಾಕ್ ಇದು ರಿಸಲ್ಟ್ ಇದು. ಸೊ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ. ಆ ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ನಿಮ್ಗೆ ಈ ಕಾಲೇಜ್ ನಿಮ್ಗೆ ಸಿಗಬಹುದು ನಿಮ್ದು ರ್ಯಾಂಕ್ ಮೇಲೆ ಅಂತ ತೋರಿಸೋದು ಅಷ್ಟೇ ಮಾಕ್ ರಿಸಲ್ಟ್. ಸೊ ಪ್ಲೀಸ್ ಮಾಕ್ ರಿಸಲ್ಟ್ ನ ಸೀರಿಯಸ್ ತಗೊಳ್ಳಿ. ಮಾಕ್ ರಿಸಲ್ಟ್ ನ ಸೀರಿಯಸ್ ತಗೊಂಡ್ರೆ ನಿಮ್ ಲೈಫೇ ಚೇಂಜ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಒಳ್ಳೆ ಕಾಲೇಜ್ ಸಿಗ್ಬೋದು. ಸರಿನಾ ಸ್ಟೂಡೆಂಟ್ಸ್? ನಾವು ಮಾಕ್ ರಿಸಲ್ಟ್ ಹೆಂಗ್ ಬರುತ್ತೆ ರಿಸಲ್ಟು? ಸೊ ನಿಮ್ದು ಫಸ್ಟ್ ಆಫ್ ಆಲ್ KCT ರ್ಯಾಂಕು, ಅದಾದ್ಮೇಲೆ ಈ KCT ರ್ಯಾಂಕ್ ಮೇಲೆ ನೀವು ಯಾವ ಕಾಲೇಜ್ ಚೂಸ್ ಮಾಡಿದ್ದೀರಾ, ಅದಾದ್ಮೇಲೆ ಸ್ಟೂಡೆಂಟ್ಸ್ ಆ ಕಾಲೇಜ್ ಜೊತೆಗೆ ಆ ಕಾಲೇಜಲ್ಲಿ ಸೀಟ್ ಅವೈಲಬಿಲಿಟಿ ಹೆಂಗಿದೆ, ಆಮೇಲೆ ನಿಮ್ಮ ಹತ್ರ ಏನಾದರೂ ಸರ್ಟಿಫಿಕೇಟ್ ಇದೆಯಾ, ಇದು ಎಲ್ಲ ಆಪ್ಷನ್ಸ್ನ ಕನ್ಸಿಡರ್ ಮಾಡಿ ನಿಮಗೆ ಒಂದು ಕಾಲೇಜ್ನ ಕೊಡುತ್ತೆ ಮಾಕ್ ರಿಸಲ್ಟಲ್ಲಿ. ಲೆಟ್ಸ್ ಸೇ ನಿಮ್ಮದು ರ್ಯಾಂಕ್ ಒಂದು 20,000 ಇದೆ. 20,000ದಲ್ಲಿ ನಿಮಗೆ ಒಂದು ಸಪ್ತಗಿರಿ ಕಾಲೇಜನ್ನ ಸಿಕ್ತು ಸರಿನಾ? ಸೊ ಇದು ನಿಮ್ದೇನು, ನಿಮ್ದು ಪ್ರಾಬಬಲ್ ಕಾಲೇಜ್ ನಿಮಗೆ ಮುಂದೆ ಫಸ್ಟ್ ರೌಂಡಲ್ಲಿ ಸಿಗ್ಬೋದು ಅಂತ ತೋರಿಸ್ತಾರೆ ಅಷ್ಟೇ. ಇದು ನಿಮ್ಗಿದು ಒಂದು ಟ್ರಯಲ್ ಥರ ಇರುತ್ತಲ್ಲ ಕ್ರಿಕೆಟಲ್ಲಿ ನಿಮ್ಮ ಟ್ರಯಲ್ ಬಾಲು, ಆ ಥರ ಇದು ಟ್ರಯಲ್ ರಿಸಲ್ಟ್ ನಿಮ್ಗೆ ಅಷ್ಟೇ. ಇದು ಫೈನಲ್ ರಿಸಲ್ಟ್ ಅಲ್ಲ. ನಾವು ಈ ರಿಸಲ್ಟ್ ಸಿಕ್ಕಾದ್ಮೇಲೆ ನೀವೇನು ಮುಂದೆ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಸ್ ಏನು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ರಿಸಲ್ಟ್ ಬಂದ ತಕ್ಷಣ ಫುಲ್ ಖುಷಿನೂ ಆಗಬೇಡಿ, ದುಃಖಿನೂ ಇರಬೇಡಿ. ಯಾಕಂದ್ರೆ ರಿಸಲ್ಟ್ ಚೇಂಜ್ ಆಗುತ್ತೆ ಮುಂದೆ. ಸರಿನಾ? ಸೊ ರಿಸಲ್ಟ್ ಸಿಕ್ಕಿದ ತಕ್ಷಣ ಫಸ್ಟ್ ಏನು ಮಾಡಬೇಕು? ಲೆಟ್ಸ್ ಸೇ ನಿಮಗೆ ರಿಸಲ್ಟ್ ಫಸ್ಟ್ ಚೆಕ್ ಮಾಡಿ. ರಿಸಲ್ಟ್ ಚೆಕ್ ಮಾಡಾದ್ಮೇಲೆ ಲೆಟ್ಸ್ ಸೇ ನಿಮ್ಮ ರ್ಯಾಂಕ್ ಪ್ರಕಾರ ನಿಮಗೆ ಒಂದು ಒಳ್ಳೆ ಕಾಲೇಜ್ ಸಿಕ್ಬಿಟ್ಟಿದೆ. ಒಳ್ಳೆ ಕಾಲೇಜ್ ಸಿಕ್ಕಿದೆ, ಈ ಒಳ್ಳೆ ಬ್ರಾಂಚ್ ಸಿಕ್ಕಿದೆ, ನಿಮ್ಗೆ ಖುಷಿಯಾಗಿದೆ, ಅವಾಗ ಖುಷಿಯಾಗಿರಿ. ಸೊ ಆಪ್ಷನ್ ಎಂಟ್ರಿನ ಸ್ವಲ್ಪ ಚೇಂಜ್ ಮಾಡೋದ್ರ ಅವಶ್ಯಕತೆ ಇಲ್ಲ, ಸ್ವಲ್ಪ ಚೇಂಜ್ ಮಾಡ್ಬೋದು. ಯಾಕೆ ನಿಮ್ಗೆ ಸಿಕ್ಕಿರೋ ಕಾಲೇಜ್ಗಿಂತ ಲೆಟ್ಸ್ ಸೇ ಬೇರೆ ಚೆನ್ನಾಗಿರೋ ಕಾಲೇಜಸ್ ತುಂಬ ಇದೆ, ಅದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗಿ. ಯಾರಿಗೆ ಗೊತ್ತು, ನಿಮ್ಗೆ ಸಿಕ್ಕಿರೋ ಕಾಲೇಜ್ಗೆ ಒಳ್ಳೆ ಕಾಲೇಜ್ ಸಿಗ್ಬೋದಲ್ಲ. ಸೊ ಅದಕ್ಕಿಂತ ಮೇಲೆ ಒಳ್ಳೆ ಕಾಲೇಜ್ ಆಗ್ತಾ ಹೋಗಿ. ನಿಮ್ಗೆ ಗೊತ್ತು ಈ ಕಾಲೇಜ್ ನಿಮ್ಗೆ ಸಿಗತ್ತೀಗ ಅಂತ. ಸೊ ಖುಷಿ ಆಗ್ತೀರಿ. ಲೆಟ್ಸ್ ಸೇ ನಿಮಗೆ ಅದು ಕಾಲೇಜ್ ಇಷ್ಟ ಆಗಲಿಲ್ಲ, ನಿಮಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿಲ್ಲ, ನಿಮಗೆ ಒಳ್ಳೆ ರ್ಯಾಂಕ್ ಬಂದಿದೆ ಬಟ್ ಒಳ್ಳೆ ಕಾಲೇಜ್ ಸಿಕ್ಕಿಲ್ಲ, ಅವಾಗ ಏನು ಮಾಡಬೇಕು ಕೇಳಿಸ್ಕೊಳ್ಳಿ. ಇಸ್ ಇಟ್ ಯೋರ್, ಫಸ್ಟ್ ಆಫ್ ಆಲ್ ಐಡೆಂಟಿಫೈ ಮಾಡಿ, ನಿಮಗೆ ಸಿಕ್ಕಿರೋ ಕಾಲೇಜ್ ಇದೆಯಲ್ಲ, ಈಗ ಸಿಕ್ಕಿರೋ ಕಾಲೇಜು ಇಸ್ ಇಟ್ ಯೋರ್ ಟಾಪ್ ಪ್ರಯಾರಿಟಿ ಆರ್ ವಾಸ್ ಇಟ್ ಲೆಫ್ಟ್ ಸಮ್ವೇರ್ ಇನ್ ದ ಮಿಡಲ್? ಅರ್ಥ ಏನು? ನಿಮಗೆ ಲೆಟ್ಸ್ ಸೇ ಒಂದು ಕಾಲೇಜ್ ಸಿಕ್ಕಿದೆ, ಈಗ ನಿಮ್ಗೆ ಅದು ನೀವು ಆ್ಯಡ್ ಮಾಡ್ತಿರಲ್ಲ ಆಪ್ಷನ್ ಲಿಸ್ಟು, ಅದು 2ನೇ ನಂಬರ್ ಇಲ್ಲ 3ನೇ ನಂಬರ್ ಕಾಲೇಜ್ ಸಿಕ್ಬಿಟ್ಟಿದೆ ನಿಮಗೆ. ಸೊ ಅವಾಗ ಟೆನ್ಷನ್ ತೊಗೊಳೋದು ಬೇಕಾಗಿಲ್ಲ. ಲೆಟ್ಸ್ ಸೇ ನೀವೊಂದು 50 ಕಾಲೇಜ್ ಹಾಕಿದ್ದೀರಾ, ಆ 50 ಕಾಲೇಜ್ನಲ್ಲಿ ಒಂದು 48th ಕಾಲೇಜು ನಿಮ್ಗೆ ಸಿಕ್ಬಿಟ್ಟಿದೆ ಈಗ. ಅವಾಗ ಟೆನ್ಷನ್ ಆಗ್ಬೇಕು ನೀವು, ಅವಾಗ ಟೆನ್ಷನ್ ತೊಗೋಬೇಕು ಸ್ವಲ್ಪ ನೀವು. ಸರಿನಾ? ಸೊ ನಿಮ್ಗೆ ಲೆಟ್ಸ್ ಸೇ ನಿಮ್ಗೊಂದು ಒಳ್ಳೆ ಕಾಲೇಜ್ ಸಿಕ್ಕಿಲ್ಲ, ಈಗ ನೀವು ರ್ಯಾಂಕ್ ಪ್ರಕಾರ ನಿಮ್ಗೆ ಒಳ್ಳೆ ಸಿಗ್ಬೋದು. ಸೊ ಅವಾಗ ನೀವು ಟೆನ್ಷನ್ ತೊಗೋಬೇಕು. ಟೆನ್ಷನ್ ತೊಗೊಂಡು ಚೇಂಜಸ್ ಮಾಡ್ತಾ ಇರಬೇಕು. ಏನು ಚೇಂಜಸ್ ಮಾಡ್ಬೇಕು ಅರ್ಥ ಮಾಡ್ಬೇಕು ಸ್ಟೂಡೆಂಟ್ಸ್. ನೆಕ್ಸ್ಟು ಎಡಿಟ್ ಯುವರ್ ಆಪ್ಷನ್ ಎಂಟ್ರಿ. ಈಗ ನಿಮಗೆ ಒಳ್ಳೆ ಕಾಲೇಜ್ ಸಿಕ್ಕಿಲ್ಲ, ನಿಮ್ಗೆ ನಿಮ್ದು ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಯಾವುದೋ ಕೆಳಗಡೆ ಇರೋ ಕಾಲೇಜ್ ಸಿಕ್ಬಿಟ್ಟಿದೆ. ಸೊ ಈಗ ಟೈಮ್ ಟು ವರ್ಕ್. ಏನು ವರ್ಕ್ ಮಾಡ್ಬೇಕು ನೀವು ಸ್ಟೂಡೆಂಟ್ಸ್? ಇಫ್ ಯು ಗಾಟ್ ಅ ಲೋವರ್ ಪ್ರಿಫರೆನ್ಸ್, ಮೂವ್ ಯುವರ್ ಹೈಯರ್ ಪ್ರಿಫರೆನ್ಸ್ ಅಬವ್ ಇಟ್. ಸರಿನಾ? ಸೊ ಇದಕ್ಕಿಂತ ಕೆಳಗಡೆ ಇರೋ, ಇದಕ್ಕಿಂತ ನಿಮ್ದು ಲೋವರ್ ಪ್ರಿಫರೆನ್ಸ್ ಇದೆಯಲ್ಲ, ಅದಕ್ಕಿಂತ ಒಳ್ಳೆ ಕಾಲೇಜ್ ಇದೆಯಲ್ಲ, ಅದನ್ನ ಆ್ಯಡ್ ಮಾಡ್ತಾ ಹೋಗಿ. ಸ್ವಲ್ಪ ನಿಮ್ಗೆ ಸಿಕ್ಕಿರೋ ಕಾಲೇಜ್ಗಿಂತ ಒಳ್ಳೆ ಕಾಲೇಜಸ್ನ ಆ್ಯಡ್ ಮಾಡ್ತಾ ಹೋಗಿ ಪ್ಲೀಸ್. ಆ್ಯಡ್ ಮಾಡ್ತಾ ಹೋಗಿ, ಏನಾಗಲ್ಲ, ಆ್ಯಡ್ ಮಾಡ್ತಾ ಹೋಗಿ. ಲಾಸ್ಟ್ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಹೆಂಗೆ ಆ್ಯಡ್ ಮಾಡ್ಬೇಕಂತ, ಅದು ಕೇಳಿಸ್ಕೋಬೇಕು ನೀವು. ನಾವು ಇಫ್ ಯು ಗಾಟ್ ಅ ಕಾಲೇಜ್ ಯು ಡೋಂಟ್ ವಾಂಟ್, ರಿಮೂವ್ ಇಟ್. ತುಂಬಸ್ತಿ ಆಗುತ್ತೆ. ನಿಮ್ಗೆ ಸಿಕ್ಕಿರೋ ಕಾಲೇಜ್ಗಿಂತ ಒಳ್ಳೆ ಕಾಲೇಜ್ ಇರುತ್ತೆ, ಬಟ್ ಇವನ್ನ ಆ್ಯಡ್ ಮಾಡಿರಲ್ಲ, ಅದನ್ನ ಆ್ಯಡ್ ಮಾಡಿ. ಇದಕ್ಕಿಂತ ಮೇಲೆ ಆ್ಯಡ್ ಮಾಡಬೇಕು, ಕೆಳಗಡೆ ಆ್ಯಡ್ ಮಾಡಬೇಡಿ. ಕೆಳಗಡೆ ಆ್ಯಡ್ ಮಾಡಿದ್ರೆ ನಿಮ್ಗೆ ಅದೇ ಕಾಲೇಜ್ ಸಿಗುತ್ತೆ.
ಸೊ ನೀವು ಏನು ಮಾಡ್ಬೇಕಂದ್ರೆ ಈಗ ಒಂದು ಕಾಲೇಜ್ ತೊಗೋಬೇಕು, ಇದಕ್ಕಿಂತ ಚೆನ್ನಾಗಿರೋ ಕಾಲೇಜು ಮೇಲೆ ಆ್ಯಡ್ ಮಾಡ್ತಾ ಹೋಗ್ಬೇಕು ನಾವು. ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಇದು, ಇಫ್ ಯು ಸಾ ಅದರ್ ಸ್ಟೂಡೆಂಟ್ಸ್ ವಿತ್ ಸಿಮಿಲರ್ ರ್ಯಾಂಕ್, ನಿಮ್ಮಷ್ಟೇ ರ್ಯಾಂಕ್ ಇದೆ ಬಟ್ ನಿಮ್ಗಿಂತ ಒಳ್ಳೆ ಕಾಲೇಜ್ ಸಿಕ್ಬಿಟ್ಟಿದೆ ಅವ್ರಿಗೆ, ಅವಾಗ ಏನು ಮಾಡಬೇಕು, ಆ ಕಾಲೇಜ್ನ ನೀವು ಆ್ಯಡ್ ಮಾಡಿ. ಆವಾಗ ವೆರಿ ಸಿಂಪಲ್ ರೂಲ್, ವೆರಿ ಸಿಂಪಲ್ ರೂಲ್. ನಿಮ್ಗಿಂತ ಜಾಸ್ತಿ ರ್ಯಾಂಕ್ ಇರೋರು, ನಿಮಗಿಂತ ಸೇಮ್ ರ್ಯಾಂಕ್ ಇರೋರು, ನಿಮ್ಗಿಂತ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಪ್ಲೀಸ್ ಆ್ಯಡ್ ದ್ಯಾಟ್ ಕಾಲೇಜ್. ಅವ್ರೇನೋ ರಿಸರ್ಚ್ ಮಾಡಿರ್ತಾರೆ, ನೀವು ಮಾಡಿಲ್ಲ ರಿಸರ್ಚು. ಸ್ಟೂಡೆಂಟ್ಸ್, ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದ್ರೆ ಮುಂಚೆ ಪ್ಲೀಸ್ ಈಗಾದರೂ ಮಾಡಲೇಬೇಕು ನೀವು. ಯಾಕಂದರೆ ಈ ಮಾಕ್ ಮುಗ್ದಾದ್ಮೇಲೆ, ಕ್ಲೋಸ್ ಆದಮೇಲೆ ನೀವು ಬೇರೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಇದೇ ಫೈನಲ್ ಆಗಿರುತ್ತೆ. ಲಿಸ್ಟ್ನ ಮುಂದೆಯಿಂದ ಮಾಡ್ಬೋದು ಬಟ್ ಚೇಂಜ್ ಮಾಡೋಕ್ಕಾಗಲ್ಲ. ನಿಮಗೆ ಫಸ್ಟ್ ರೌಂಡ್ ಏನು ಸಿಗುತ್ತೆ, ಸೆಕೆಂಡ್ ರೌಂಡ್ ಸಿಗುತ್ತೆ, ಆಮೇಲೆ ಏನು ಸಿಗುತ್ತೆ ಇದ್ರ ಬೇಸ್ ಮೇಲೆ ಇರುತ್ತೆ. ಸೊ ಪ್ಲೀಸ್ ಸೀರಿಯಸ್ ಆಗಿ ತೊಗೊಳ್ಳಿ, ಇದನ್ನ ತುಂಬ ಸೀರಿಯಸ್ ತೊಗೊಳ್ಳಿ. ರಿಸರ್ಚ್ ಮಾಡಿ, ಯೂಟ್ಯೂಬ್ ವೀಡಿಯೋಸ್ ನೋಡಿ ಬೇರೆದು, ನನ್ನ ಫ್ರೆಂಡ್ಸಿಗೆ ಕೇಳಿ ಏನು ಮಾಡಿದಾರಂತ. ಸೊ ಇದೆಲ್ಲ ಆದ್ಮೇಲೆ ಸ್ಟೂಡೆಂಟ್ಸ್, ಇದು ನಿಮ್ಮದು ಫೈನಲು. ಈ ಥರ ಮಾಡ್ಬೇಕು ಯಾವತ್ತು ಕೂಡ. ಡ್ರೀಮ್ ಕಾಲೇಜ್, ಲೆಟ್ಸ್ ಸೇ ನಿಮ್ಮದು ರ್ಯಾಂಕ್ ಒಂದು 20,000, RV ಕಾಲೇಜ್ ಹಾಕಿ ಮೇಲೆ 2 ದಿನ ಹೋಗುತ್ತೆ, ಏನೂ ಆಗಲ್ಲ, ಹಾಕಿ RV ಕಾಲೇಜು. 20,000 ರ್ಯಾಂಕ್ ಬಂದಿದ್ರು ಕೂಡ RV ಕಾಲೇಜ್ ಹಾಕಲೇಬೇಕು. RV ಕಾಲೇಜ್ CS ಬ್ರಾಂಚ್ ಆಗ್ತಾ ಹೋಗಿ. ಅದಾದ್ಮೇಲೆ ರಿಯಲಿಸ್ಟಿಕ್ ಕಾಲೇಜು, ನಿಮ್ಗೆ ಗೊತ್ತೀಗ ನಿಮ್ಮ ರ್ಯಾಂಕ್ ಮೇಲೆ ನಿಮ್ಗೆ ಯಾವ ಕಾಲೇಜ್ ಸಿಗತ್ತಂತ. ಆನ್ ಯೋರ್ ರ್ಯಾಂಕ್ ಯು ನೋ ವಾಟ್ ಯುಲ್ ಗೆಟ್. ಸೊ ರಿಯಲಿಸ್ಟಿಕ್ ಕಾಲೇಜ್ ಆ್ಯಡ್ ಮಾಡಿ. ಅದಾದ್ಮೇಲೆ ಸ್ಟೂಡೆಂಟ್ಸ್, ತುಂಬ ರಿಸ್ಕ್ ಅನ್ನೋಕೆ ಹೋಗಬೇಡಿ, ಒಂದು ಸೇಫ್ ಆಪ್ಷನ್ ಅಂತ ಆ್ಯಡ್ ಮಾಡಬೇಕು, ಸೇಫ್ಟಿ ನೆಟ್ ಅಂತ ಆ್ಯಡ್ ಮಾಡಬೇಕು. ಈ ಸೇಫ್ಟಿ ನೆಟ್ ನಿಮ್ಗೆ ಗೊತ್ತು, ಏನಾದರೂ ಆದರೂ ಕೂಡ ನಿಮ್ಗೆ ಕಾಲೇಜ್ ಸಿಗುತ್ತೆ ಒಂದು ಅಂತ, ನಾನು ಕಾಲೇಜ್ ಇಲ್ದಂಗೆ ಇರಲ್ಲ ಅಂತ. ಸೇಫ್ ಆಪ್ಷನ್ ಆ್ಯಡ್ ಮಾಡಿ ಸ್ಟೂಡೆಂಟ್ಸ್. ಇದೇ ಇಷ್ಟು, ಈ ಫಾಲೋ ಮಾಡಿ ಸಿಂಪಲ್ ರೂಲು. ಆಲ್ ದ ಬೆಸ್ಟ್. ಪ್ಲೀಸ್ ರಿಸ್ಕ್ ತೊಗೋಬೇಡಿ, ತುಂಬ ಸತಿ ಆಗುತ್ತೆ. ನಿಮಗಿಂತ ಒಂದು ದಿವಸ ನಿಮ್ಮ ರ್ಯಾಂಕ್ 20,000, 30,000 ಒಬ್ಬರದ್ದು ರ್ಯಾಂಕು, ಅವ್ರು ನಿಮಗಿಂತ ಒಳ್ಳೆ ಕಾಲೇಜ್ ಸಿಕ್ಬಿಡುತ್ತೆ. ಯಾಕಂದ್ರೆ ಅವ್ರು ಸೀರಿಯಸ್ ತೊಗೊಂಡ್ರು ಅಲಾಟ್ಮೆಂಟ್ನ. ಸೊ ಪ್ಲೀಸ್ ಸೀರಿಯಸ್ ತಗೊಳ್ಳಿ ಇದನ್ನ. ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಯು ಸ್ಟೂಡೆಂಟ್ಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಯಾಕಂದರೆ ಈ ಚಾನಲಲ್ಲಿ ಇನ್ನು ಮುಂದೆ ತುಂಬ ಕೌನ್ಸಿಲಿಂಗ್ ವಿಡಿಯೋಸ್ ಬರುತ್ತೆ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಓಕೆ, ಬೈ ಆಲ್ ಆಫ್ ಯು ಸ್ಟೂಡೆಂಟ್ಸ್.